13th one. ಯೂಸ್ ದ ವರ್ಡ್ ಶೋ ಆಸ್ ಅ ವರ್ಬ್. ಶೋ ಅನ್ನೋದನ್ನ ಕ್ರಿಯಾಪದವನ್ನಾಗಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಕ್ರಿಯಾಪದ. ಓಕೆ, ಸೊ ಆಕ್ಟ್, ಆಕ್ಷನ್. ಶೋ ಶುಡ್ ಬಿ an action in the sentence. So I have written here, I show my homework to my teacher. ನಾನು ನನ್ನ ಹೋಮ್ವರ್ಕ್ ಅನ್ನ ನನ್ನ ಟೀಚರ್ಗೆ ತೋರಿಸ್ತೇನೆ. ಸೊ ಹಿಯರ್ ಶೋ ಈಸ್ ದ ವರ್ಬ್. ಓಕೆ, ಇಟ್ ವಾಸ್ ಅ ಗ್ರೇಟ್ ಶೋ ಅನ್ನೋದು ನೌನ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಈ ತರ ಒಂದು ವರ್ಡ್ ಅನ್ನ ನೌನ್ ಆಗಿ ಯೂಸ್ ಮಾಡ್ಬೋದು, ಕ್ರಿಯಾಪದ ಅಥವಾ ವರ್ಬ್ ಆಗಿ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಯೂಸ್ ದ ವರ್ಡ್ ಪ್ರಾಬ್ಲಮ್ ಆಸ್ ಅ ನೌನ್. ಪ್ರಾಬ್ಲಮ್ ಅನ್ನೋದನ್ನ ನೌನ್ ಆಗಿ ಯೂಸ್ ಮಾಡಿ ಅಂತ, ನಾಮಪದವಾಗಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ಲರ್ನಿಂಗ್ ಇಂಗ್ಲಿಷ್. ನನಗೆ ಇಂಗ್ಲಿಷ್ ಕಲಿಯೋದರಲ್ಲಿ ತೊಂದರೆ ಇಲ್ಲ. ಓಕೆ, ಸೊ ಪ್ರಾಬ್ಲಮ್ ಇಸ್ ಅ ನೌನ್ ಹಿಯರ್.